ನಂಜಣ್ಣನವರು ಇದ್ದಾರೆ, ನಮ್ಮ ಸುಮಾರು ರಾಮೂರ್ತಿ ಅವರು, ಎಲ್ಲ ಮುಖಂಡರುಗಳು ಇದ್ದಾರೆ. ಎಲ್ಲ ಮುಖಂಡರುಗಳನ್ನೇ ಕರೆದಿರೋದ್ರಿಂದ ನೀವೆಲ್ಲ ಪಿಲ್ಲರ್ಸ್ ಇಲ್ಲ ಅಂದ್ರೆ ರೂಪ ಇಲ್ಲ. ಹಂಗಾಗಿ ಈ ದಿನ ಸರಿಯಾಗಿ ಸೌಂಡ್ ಬರಲ್ಲ ಅನ್ಸುತ್ತೆ. ಈ ದಿನ ಏನು ನಮ್ಮ ಮಾಲೂರು ತಾಲೂಕಿನಲ್ಲಿ ಸ್ವತಂತ್ರ ಬಂದಾಗಿಂದ ನಾವು ಹಳೆಯ ರೈಲ್ವೆ ಸ್ಟೇಷನ್ ನೋಡ್ಕೊಂಡ್ ಬರ್ತಾ ಇದ್ವಿ. ಏನಾದ್ರೂ ಒಂದು ಬದಲಾವಣೆ ತರಬೇಕು ಅಂತ ನೀವು ಸ್ವತಂತ್ರ ಬಂದಿದ್ದಾದ್ಮೇಲೆ ಮೊದಲನೇ ಬಾರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯನಾಗಿ ನನ್ನನ್ನು ಆಯ್ಕೆ ಮಾಡಿ ಈ ತಾಲೂಕಿನವರೇ ನಮ್ಮ ಹುಡುಗ ನಮ್ಮನೆ ಮಗ ಹೆಚ್ಚಿಗೆ ಓಟ್ ಹಾಕ್ಸ್ಬೇಕು ಗೆಲ್ಸ್ಬೇಕು ಅಂತೇಳಿ 37,000 ಓಟು ಲೀಡ್ ಕೊಟ್ರಿ ಮಾಲೂರು ತಾಲೂಕಿಂದ. ಅದಕ್ಕೆ ನಾನು ಸದಾ ನಿಮ್ಗೆ ಚಿರುಣಿ ಆಗಿರ್ತೀನಿ. ವಸಂತ್ ಬರ್ಬೋದಪ್ಪ, ನೀನು ಇಲ್ಲಿ ಬಂದು ಕುತ್ಕೊಂಬೋದು, ಏನ್ ಪರವಾಗಿಲ್ಲ. MLA ಅವ್ರು ನೋಡಿದ್ರೆ ಏನಾಗಲ್ಲ, ಬಾ ಬಾ. ಅದಾದ್ಮೇಲೆ ನೀವು ಓಟ್ ಹಾಕಿ ಗೆಲ್ಲಿಸಿದಾಗಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಅಲ್ಲಿ ಸೌಂಡ್ ಕೂತ್ಕೋ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ವಸಂತರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬ್ರಿಟಿಷ್ ಕಾಲದಿಂದ ಇರ್ತಕ್ಕಂಥ ಏನು ರೈಲ್ವೆ ಸ್ಟೇಷನ್ಗಳಿದೆ ಅದನ್ನ ಅಪ್ಗ್ರೇಡ್ ಮಾಡ್ಬೇಕಂತ ಹೇಳಿ ಇಡೀ ಭಾರತ ದೇಶದಲ್ಲಿ 1275 ರೈಲ್ವೆ ಸ್ಟೇಷನ್ಗಳನ್ನ ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಬೇಕು ಅಂತ ಹೇಳಿ ಹಿಂದೆ ಒಂದು ವರ್ಷಕ್ಕಿಂದೆ ಯಾವ ತರ ಇತ್ತು ಮಾಲೂರು ರೈಲ್ವೆ ಸ್ಟೇಷನ್, ಬಂಗಾರಪೇಟೆ ರೈಲ್ವೆ ಸ್ಟೇಷನ್, ಇದನ್ನೆಲ್ಲ ನೀವು ನೋಡಿದ್ದೀರಿ. ಆದ್ರೆ ಇವತ್ತು ನೀವು ಈ ಟಿವಿ ನೋಡ್ತಾ ಇದ್ದೀರಿ, ಮುಂದೆ ಯಾವ ತರ ಬರುತ್ತೆ ರೈಲ್ವೆ ಸ್ಟೇಷನ್ ಅನ್ನೋ ಲೆಕ್ಕಾಚಾರದಲ್ಲಿ. ಸ್ವಲ್ಪ ಸೈಡ್ ಬಂದ್ಬಿಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲೂ ಬರ್ತಾ ಇದೆ, ಇಲ್ಲೂ ಬರ್ತಾ ಇದೆ, ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೀನಿಯರ್ ಸಿಟಿಸನ್ ಇದ್ ಕಡೆಯಿಂದ ಹತ್ ಕಡೆ ಹೋಗ್ಬೇಕಾದ್ರೆ ಹತ್ತಿ ಹೋಗ್ಬೇಕು, ರೈಲ್ವೆಗೆ ಹಳ್ಳಿ ದಾಟಬೇಕು, ತುಂಬಾ ಕಷ್ಟ ಆಗುತ್ತೆ. ಸುತ್ತ ಕಾಂಪೌಂಡ್ ಇಲ್ಲ, ಯಾರಂದ್ರೆ ಅವ್ರು ಒಳಗಡೆ ಬರ್ತಾರೆ. ಇದೆಲ್ಲ ನಮ್ಮಲ್ಲಿ ಸ್ಥಳೀಯ ಮುಖಂಡಗಳು ನೀವೆಲ್ಲ, ಮತ್ತೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ TB ಕೃಷ್ಣಣ್ಣವ್ರು ಇರ್ಬೋದು, ರಘುವಣ್ಣವ್ರು ಇರ್ಬೋದು, ಚಿನ್ಸಾಮ್ಗೌಡ ಇರ್ಬೋದು, ತಬ್ಲಾ ನಾಣಸಮಣ್ಣ ಇರ್ಬೋದು, ನಮ್ಮ ಹೇಮರಣ್ಣವ್ರು ಇರ್ಬೋದು. ಅದಾದ್ಮೇಲೆ ನಮ್ಮ 91-92 ಇಸ್ವಿಯಲ್ಲೇ ಲೋಕಸಭಾ ಸದಸ್ಯರಾಗಬೇಕಾಗಿತ್ತು ಅವರು. ನಮ್ಮೆಲ್ಲರ ಹಿರಿಯವರು ಹನುಮಪ್ಪಣ್ಣವರು, ನಮ್ಮ ಆಲೂಗಡ್ಡೆ ಮಂಜಣ್ಣು, ನಮ್ಮ ಅಮುದ ಗೋಪಾಲ್ ರೆಡ್ಡಿ ಹಣ್ಣು, ಶ್ರೀನಿವಾಸು, ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ಅನಿತಾ ನಾಗರಾಜ್ರವರು, ಎಲ್ಲರನ್ನು ಇನ್ನು ವೇದಿಕೆ ಮುಂಭಾಗದಲ್ಲಿ ಇವ್ರನ್ನೆಲ್ಲ ಗೆಲ್ಸಿರೋದೆಲ್ಲ ನೀವೇ. ಎಲ್ಲರದ್ದು ಬೇಡಿಕೆ ಐತೆ ಏನಾದ್ರು ಮಾಡಬೇಕು ಅಂತ. ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ತುಂಬಾ ಭಾಗದಿಂದ ಕೆಲ್ಸಕ್ಕೆ ಬರ್ತಾರೆ, ಈ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಹೋಗಿ ಪ್ರಧಾನಮಂತ್ರಿ ಅವ್ರ ಹತ್ರ ಮತ್ತೆ ನಮ್ಮ ರೈಲ್ವೆ ಮಂತ್ರಿಗಳ ಹತ್ರ ಕೇಳ್ಕೊಂಡಾಗ ನಮ್ಮ ಎಲ್ಲ DRM ಇರ್ಬೋದು, GM ಇರ್ಬೋದು, ನಮ್ಮೆಲ್ಲ ಅಧಿಕಾರಿಗಳು, ರೈಲ್ವೆ ಅಧಿಕಾರಿಗಳು ಅದಕ್ಕೆಲ್ಲ ಹೋಗ್ಬಿಟ್ಟು ಏನೇನ್ ಬೇಕು ಈ ರೈಲ್ವೆ ಸ್ಟೇಷನ್ಗೆ ಅಂತೇಳಿ ಅವರು ಒಂದು ಲಿಸ್ಟ್ ಮಾಡಿ ಹೋಗಿ ನಾವು ಪ್ರಧಾನಮಂತ್ರಿ ಅವ್ರನ್ನ ಮತ್ತೆ ರೈಲ್ವೆ ಮಂತ್ರಿಗಳನ್ನ ಕೇಳಿದ್ದಾದ್ಮೇಲೆ ಸುಮಾರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆ ಏನು ರೈಲ್ವೆ ಮಂತ್ರಿಗಳಾಗಿದ್ರು CP ನಾಗರಾಜಣ್ಣ, ಮೇಲೆ ಬಂದ್ಬಿಡ್ರಿ ನೀವು. ಬಾಣ ಇಲ್ಲಿ ಇರ್ಲಿ, ಬಾಣ ಇಲ್ಲಿ ಮುಂದೆ ಬನ್ನಿ. ಸಣ್ಣಪ್ಪನ ಜೊತೆ ಕುತ್ಕೊಂಡಿದ್ವಿ ಅಲ್ಲಿ ನಡೆಯೋಣ, ಅಲ್ಲಿಂದ ಚೇರ್ ಬಂದ್ರಣ್ಣ. ಅದಾದ್ಮೇಲೆ ಸುಮಾರು
ಸುಮಾರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಹಿಂದೆ ಅವರು ಮಂತ್ರಿ ಆಗಿದಾಗ ತರಕಾಗಿರಲ್ಲ 500 ಕೋಟಿಗೂ ಹೆಚ್ಚಿಗೆ ಹಣ ಕೊಟ್ಟು ಇವತ್ತು ಮಾಲೂರು ರೈಲ್ವೆ ಸ್ಟೇಷನ್ ಇರ್ಬೋದು, ಬ್ಯಾಟ್ರಾಯ್ನಲ್ಲಿ ರೈಲ್ವೆ ಸ್ಟೇಷನ್ ಇರ್ಬೋದು, ಟೇಕಲ್ ರೈಲ್ವೆ ಸ್ಟೇಷನ್ ಇರ್ಬೋದು, ಟೇಕಲ್ ಬ್ರಿಡ್ಜ್ ಇರ್ಬೋದು, ಮಾಲೂರು ಬ್ರಿಡ್ಜ್ಗೆ ಈಗಾಗಲೇ CRF ಫಂಡ್ ಅಲ್ಲಿ 32 ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು. ನಮ್ಮ ಈ ಭಾಗದಲ್ಲಿ ಹೆಚ್ಚಿಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಹೊಸೂರ್ಗೆ ಹೋಗೋ ರಸ್ತೆ ಅಂತ ಹೇಳಿದಾಗ ಅದನ್ನ ಒಂದು ವಿಡಿಯೋ ಮಾಡಿ ಅಧಿಕಾರಿಗಳಿಗೆ ಹೇಳಿ, ನಮ್ಮ ಮುಖಂಡರುಗಳಿಗೆ ಹೇಳಿ ಅದನ್ನ ನಾವು ಮೇಲಧಿಕಾರಿಗಳಿಗೆ ತಿಳಿಸಿದಂತ ಸಂದರ್ಭದಲ್ಲಿ CRF ಅಂದ್ರೆ ಇಲ್ಲಿ ಕೆಲವರು ಗೊತ್ತಿಲ್ಲ, ಚುನಾಯಿತ ಪ್ರತಿನಿಧಿಗಳಿಗೆ ಸೆಂಟ್ರಲ್ ರಿಲೀಫ್ ಫಂಡ್ ಅಂತ ಹೇಳಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಗೊತ್ತಿಲ್ಲ, ಅದು ನಾನೇ ತಂದಿದ್ದ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನಮಗೆ 32 ಕೋಟಿ ಹಣ ಆ ಫ್ಲೈಓವರ್ಗೆ, ಸುಮಾರು ಈ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡೋದಕ್ಕೆ, ಫುಟ್ಪಾತ್ ಮತ್ತೆ ನಮ್ಮಲ್ಲಿ ಏನಿದೆ ಈಗ ಪಾರ್ಕಿಂಗ್ ಇರ್ಬೋದು, ನಮ್ಮ ರೈಲ್ವೆ ಸ್ಟೇಷನ್ ಮತ್ತೆ ನಮ್ಮ ಸ್ಕೈ ವಾಕ್ ನಿಂತ್ಕೊಂಡ್ರೆ ಮೇಲೆ ಹೋಗ್ಬಿಡ್ತೈತೆ. ಅದೇ ನೀವೆಲ್ಲ ನೋಡಿದ್ರಿ, ವಯಸ್ಸಾಗಿರ್ತಕ್ಕಂಥವ್ರು ಇಳಿಯಕ್ಕಾಗಲ್ಲ ಅಂತ ಹೇಳಿ ಅದನ್ನೆಲ್ಲ ಮಾಡಿ ಸುತ್ತು ಕಾಂಪೌಂಡ್ ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡ್ಬೇಕಂತ ಹೇಳಿ ಆ ತರ ಬರುತ್ತೆ ರೈಲ್ವೆ ಸ್ಟೇಷನ್. ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಜೋರಾಗಿ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮಾಲೂರು ಇದೇ ರೀತಿಯಲ್ಲಿ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗ್ತಾ ಇದೆ. ನಮ್ಮ ಬಂಗಾರಪೇಟೆ ಇದೇ ರೀತಿಯಲ್ಲಿ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗ್ತಾ ಇದೆ. ಕುಪ್ಪಂ ಮತ್ತೆ ಮಾರಿಕುಪ್ಪಂಗೆ ಸುಮಾರು 200 ಕೋಟಿ ಹಣ ಕೊಟ್ಟಿದ್ದಾರೆ ಹೊಸ ರೈಲ್ವೆ ಮಾರ್ಗ ಮಾಡ್ಬೇಕಂತೇಳಿ, ಅದನ್ನು ಕೆಲಸ ನಡೀತಾ ಇದೆ. ಬಂಗಾರಪೇಟೆಯಿಂದ ಏನ್ ನಾವು ಚಿಕ್ಕಬಳ್ಳಾಪುರದವರೆಗೂ ನಾರ್ಮಲ್ ಲೈನ್ ಇತ್ತು, ಅದನ್ನ ಎಲೆಕ್ಟ್ರಿಕ್ ಲೈನ್ ಮಾಡೋದಕ್ಕೆ ಅಲ್ಲಿ ಏನೇನು ಅಂಡರ್ ಪಾಸ್ಗಳು ಏನೇನು ಕೊರತೆಗಳಿತ್ತು, ಎಲ್ಲೆಲ್ಲಿ ನೀರು ನಿಲ್ತಾ ಇತ್ತು, ಅದನ್ನೆಲ್ಲ ನಮ್ಮ ಅಧಿಕಾರಿಗಳು ನಮ್ಮ ಮುಖಂಡರುಗಳು ಫೋಟೋ ಹಿಡಿದು ನಮಗೆ ಕಳಿಸಿದಾಗ ಆ ತಕ್ಷಣ ಅಲ್ಲಿ ನೀರು ನಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಅದನ್ನ ಏನೇನ್ ಮಾಡ್ಬೇಕಂತೇಳಿ ಅದನ್ನ ಇದು ಮಾಡಿದ್ರಿ. ನಮ್ಮ ಕೋಲಾರ ಟೌನ್ ಅಲ್ಲೂ ಏನು ವಿಶ್ವೇಶ್ವರಯ್ಯ ಸ್ಟೇಡಿಯಂ ಇದೆ, ಅಲ್ಲೇ ಇನ್ನೊಂದು ರೈಲ್ವೆ ಸ್ಟೇಷನ್ ಬರ್ತಾ ಇದೆ. ಹಂಗಾಗಿ ಉರ್ಗಂ ರೈಲ್ವೆ ಸ್ಟೇಷನ್ ಇರ್ಬೋದು, ಮಾರಿಕುಪ್ಪಂ ರೈಲ್ವೆ ಸ್ಟೇಷನ್ ಇರ್ಬೋದು, ಇದು ಮೊದ್ಲು ಯಾವ ತರ ಇತ್ತು ಈಗ ಯಾವ ತರ ಇದೆ. ನಮ್ಮ ಬೆಮ್ಮೆಲ್ ರೈಲ್ವೆ ಸ್ಟೇಷನ್ ಮೊದ್ಲು ಯಾವ ತರ ಇತ್ತು ಈಗ ಯಾವ ತರ ಇದೆ ಅಂತ ಹೇಳಿದಾಗ, ನೀವೆಲ್ಲ ವೋಟ್ ಹಾಕಿ ಗೆಲ್ಸಿದ್ದಾದ್ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ನಮ್ಮ ರೈಲ್ವೆ ಮಂತ್ರಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಮ್ಮ ದಿನನಿತ್ಯ ಬೆಂಗಳೂರಿಗೆ ಹೋಗಿ ಬರ್ತಕ್ಕಂಥ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಏನು ರೈಲ್ವೆ ಪ್ರಯಾಣಿಕರ ಸಂಘದವರು ಇದ್ರು, ಅವರು ಸುಮಾರು ಬೇಡಿಕೆಗಳನ್ನ ನಮಗೆ ಕೊಡ್ತಾ ಇದ್ರು. ಯಾವಾಗ್ಲೂ ಈ ತರ ಇದೆ ಅಂತ ಹೇಳಿ ಇವತ್ತು ಅವರೆಲ್ಲ ಕೆಲಸದ ನಿಮಿತ್ತ ಹೋಗಿದ್ದಾರೆ, ಅವ್ರು ಇವತ್ತು ಇರ್ಬೇಕಾಗಿತ್ತು. ಅದಕ್ಕೋಸ್ಕರ ನೀವೆಲ್ಲ ಏನೇನು ಹೇಳಿದ್ರಿ ಅದನ್ನ ಒಂದು ಚಾಚು ತಪ್ಪದೆ ಅದನ್ನ ನಾವು ಹಣ ಬಿಡುಗಡೆ ಮಾಡಿಸ್ಕೊಂಡ್ಬಂದು ಎಲ್ಲಾರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ನಾವು ಬೇರೆಯವ್ರ ತರ ಅದು ಇದು ಗ್ಯಾರಂಟಿಗಳು ಸುಮ್ಮನೆ ಹೇಳಕ್ ಆಗಲ್ಲ. ನಾವು ಏನು ಹೇಳಿರ್ತೀರೋ ಅದನ್ನ ಮಾಡಿ ನೋಡ್ಸಂತ ಕೆಲಸಗಳನ್ನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಾವು ಹಿಂದೆ ಫಾರಿನ್ ಹೋದಾಗ ಏನಪ್ಪಾ ರೈಲ್ವೆ ಸ್ಟೇಷನ್ ಹಿಂಗಿದೆ, ಮೆಟ್ರೋ ಹಿಂಗಿದೆ, ಹಿಂಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ತಾ ಇದ್ದೀವಿ. ಇವತ್ತು ಒಂದೇ ಭಾರತ್ ಟ್ರೈನ್ ಏನಿದೆ ಅದನ್ನ ನಾನು ಇಲ್ಲಾಂದ್ರೆ ಬೆಂಗಳೂರು ಬಿಟ್ಟಿದ್ದಾದ್ಮೇಲೆ ಇಲ್ಲ ಮಾಲೂರಲ್ಲಾದ್ರೂ ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ಬಂಗಾರಪೇಟೆಲ್ಲಾದ್ರೂ ನಿಲ್ಲಿಸ್ಬೇಕು, ನಮ್ಮ ಜಿಲ್ಲೆಯಲ್ಲಿ ನಿಲ್ಲಿಸಲೇಬೇಕು ಅಂತೇಳಿ ಇವತ್ತು ನಾನು ರೈಲ್ವೆ ಮಂತ್ರಿಗಳಿಗೆ ನಾನು ಅವ್ರ ಮನವಿಯನ್ನ ಕೊಟ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸಿದಾಗ ನಮ್ಗೆ ಸ್ಥಳೀಯವಾಗಿರ್ತಕ್ಕಂಥವ್ರು ಏನು ಮೈಸೂರಿಂದ ಬರ್ತಾರೆ ಅವರು ಇಲ್ಲಿ ಇಳಿದು, ಇಲ್ಲಾಂದ್ರೆ ಚೆನ್ನೈಯಿಂದ ಬರ್ತಕ್ಕಂಥವ್ರು ಇಳಿದು ಇಲ್ಲಿ ಪಕ್ಕದ ತಾಲೂಕುಗಳಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಮಾಜಿ ಶಾಸಕರಾದಂತಹ ಮಂಜುನಾಥ್ ಗೌಡ್ರು ಡೆಲ್ಲಿಗೆ ಬಂದಿದ್ದಾಗ ಇದ್ರ ಬಗ್ಗೆ ಮಾತಾಡಿ ರೈಲ್ವೆ ಮಂತ್ರಿಗಳ ಹತ್ರ ಬಂದು ಮಾತಾಡಿ ಇದನ್ನ ಮಾಡ್ಕೊಡ್ಬೇಕು ಅಂತೇಳಿ ಅವರು ಶಾಸಕರಾಗಿದ್ದಾಗೂ ಹಲವಾರು ಕನಸುಗಳನ್ನ ಕಂಡಿದ್ರು. ನಮ್ಮ ಪುರಸಭಾ ಸದಸ್ಯರುಗಳು ಒಂದ್ ಕಡೆಯಿಂದ ಎಲ್ಲಾರು ಹೇಳ್ತಾನೆ ಇದ್ರು, ಹಿಂಗಿದೆ ರೈಲ್ವೆ ಸ್ಟೇಷನ್ ಈ ತರ ಮಾಡ್ಬೇಕು ಹಿಂಗಿದೆ ಅಂತ. ಅದಕ್ಕೋಸ್ಕರ ನಾವು ಅತಿ ಶೀಘ್ರದಲ್ಲೇ ಎಷ್ಟು ತಿಂಗಳಲ್ಲಿ ಫಿನಿಶ್ ಆಗುತ್ತೆ ಇದು, 1 ವರ್ಷದಲ್ಲಿ ನೀವು ಟಿವಿಗಳಲ್ಲಿ ಏನ್ ನೋಡ್ತಾ ಇದ್ರಿ ಆ ರೈಲ್ವೆ ಸ್ಟೇಷನ್ ಇಲ್ಲಿ ರೆಡಿ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತೇನು ಮಾಲೂರು ಮತ್ತೆ ಬಂಗಾರಪೇಟೆ ಭಾಗದಲ್ಲಿ ಒಂದೇ ಸಲ ಈ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ಕಾರ್ಯಕ್ರಮಗಳನ್ನ ಮಾಡಿ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಯಾವ್ಯಾವ ಕೆಲಸಗಳು ಫಿನಿಶ್ ಆಗಿದೆ. ನೀವು ನೋಡಿದೀರಾ ಪ್ಲಾಟ್ಫಾರ್ಮ್ ಯಾವ ತರ ಇತ್ತು ಮೊದಲು, ಆ ಪಾರ್ಕಿಂಗ್ ಜಾಗ ಯಾವ ತರ ಇತ್ತು, ಬೆಳಗ್ಗೆ ನಿಲ್ಸ್ಬಿಟ್ಟವ್ರೆ ಬಿಸಿಲಲ್ಲಿ ಸಾಯಂಕಾಲದವರೆಗೂ ಹೊಡ್ಗೋದು ಅಲ್ಲ ರಾಮೂರ್ತಿ ಪಚ್ಚಪ್ಪ ಎಲ್ಲ ಒಣಗ್ತಾ ಇತ್ತು. ಇವತ್ತು ನೋಡ್ರಿ ಯಾವ ತರ ಮಾಡಿದಿರಿ. ಇದನ್ನೆಲ್ಲ ಕೆಲವ್ರು ಹೇಳ್ತಾರೆ ಏನ್ ಮಾಡಿದ್ರು ಅನ್ನೋ ಲೆಕ್ಕಾಚಾರ. ನಾವ್ ಯಾರ ತರ ಕಮಿಷನ್ ಇನ್ನೊಂದು ಮತ್ತೊಂದು ಆ ಲೆಕ್ಕಾಚಾರದಲ್ಲಿ ಹೋಗಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು
ನಾ ಕಾವುಗ ಕಿಸ್ಕು ಕಾನೇ ಲೆಕ್ಕಾಚಾರದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಸತತವಾಗಿ 10 ವರ್ಷಗಳ ಹಿಂದೆ ನಮ್ಮ ಸ್ಕೂಲ್ ಮಕ್ಕಳು ಅವ್ರು ಹುಟ್ಟಿದಾಗ ಚಿಕ್ಕದಾಗ ಅವ್ರನ್ನ 10 ವಯಸ್ಸು ಇದ್ದಾಗ ಅವ್ರು ಏನ್ ನೋಡ್ತಾ ಇದ್ರು ಅಂದ್ರೆ ದಿನಾ ಒಂದೊಂದು ಹಗರಣಗಳು ನೋಡ್ತಾ ಇದ್ರು. ತೂದಿ ಹಗರಣ, ಆ ಹಗರಣ, ಈ ಹಗರಣ, ಕಲ್ಲುದ್ರ ಹಗರಣ, ನೆಲದಲ್ಲೂ, ಗಾಳಿಯಲ್ಲೂ, ಆಕಾಶದಲ್ಲೂ, ಸಮುದ್ರದಲ್ಲೂ, ನೀರಲ್ಲೂ ಎಲ್ಲಾ ಕಡೆ ಹಗರಣಗಳು ನಡೀತಾ ಇತ್ತು. ಅದನ್ನೇ ನೋಡ್ತಾ ಇದ್ರು. ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿ ಬಂದಿದ್ದಾದ್ಮೇಲೆ ಒಂದೇ ಒಂದು ಹಗರಣ ಇಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಿರ್ತಕ್ಕಂಥದ್ದು ಇರ್ಬೋದು, ಟ್ರಿಪಲ್ ತಲಾಕ್ ತೆಗೆದಿರ್ತಕ್ಕಂಥದ್ದು ಇರ್ಬೋದು, ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ನಾವು ಇಡೀ ದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಕರೋನಾದ ವ್ಯಾಕ್ಸಿನ್ ಕೊಟ್ಟಿರ್ತಕ್ಕಂಥವ್ರು ಇರ್ಬೋದು, ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ಅಮೃತ್ ಭಾರತ್ ಅಲ್ಲಿ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಪ್ರಧಾನಮಂತ್ರಿ ಆದರ್ಶ ಗ್ರಾಮದಲ್ಲಿ ನಾವು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 176 ಕಿಲೋಮೀಟರ್ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು, ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ನಾವು ಅದಕ್ಕೋಸ್ಕರ ನಮ್ಮಲ್ಲಿ ಜಲ್ ಜೀವನ್ ಮಿಷನ್ ಅಲ್ಲಿ ಇವತ್ತೇನು ಪ್ರತಿ ಹಳ್ಳಿಗಳಲ್ಲಿ ಮನೆ ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತ ಹೇಳಿ ಕೆಲಸಗಳು ನಡೀತಾ ಇದೆ. ನೀವೆಲ್ಲ ವೋಟ್ ಹಾಕಿ ಗೆಲ್ಸಿದ್ದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹತ್ರ ಮತ್ತೆ ನಾವು ನೀರಾವರಿ ಮಂತ್ರಿಗಳ ಹತ್ರ ಕೇಳ್ಕೊಂಡಾಗ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ 1880 ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಹಳ್ಳಿಯಲ್ಲಿ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರಿ. ಇವತ್ತು ಕೋಲಾರ ಡೆವಲಪ್ಮೆಂಟ್ ಮಾಡೋದಕ್ಕೆ ರಸ್ತೆಗಳಿಗೆ ಇನ್ನೊಂದು ಮತ್ತೊಂದು ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪ, ಹಿಂದಿನ ಮತ್ತೆ ಬಸವರಾಜ ಬೊಮ್ಮಾಯಿರವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ, ಅಭಿವೃದ್ಧಿ ಅಂದ್ರೆ ಬಿಜೆಪಿ, ಅಭಿವೃದ್ಧಿ ಅಂದ್ರೆ ನರೇಂದ್ರ ಮೋದಿ, ಅಭಿವೃದ್ಧಿ ಅಂದ್ರೆ ಆ ಲೆಕ್ಕಾಚಾರದಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಅದಕ್ಕೋಸ್ಕರ ಇವತ್ತೇನು ನಾನು ಬಂಗಾರಪೇಟೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು, ನೀವೆಲ್ಲ ಮುಖಂಡರು ಇಲ್ಲೇ ವೇದಿಕೆ ಮೇಲೆ ಇರಬೇಕು, ಇಲ್ಲೇ ಕೂತಿರ್ಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಿಮ್ಮ ಹತ್ರ ಮಾತಾಡ್ತಾರೆ. ಅದಕ್ಕೋಸ್ಕರ ನಾನು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ ನೀವು ಎದ್ದು ಹೋಗ್ಕೊಡುದು ಯಾವುದೇ ಕಾರಣಕ್ಕೂ. ಆವಾಗ ನಾವು ಬಂಗಾರಪೇಟೆ ಮಾಲೂರಿಗೆ ಇಷ್ಟೆಲ್ಲ ಹಣ ತಂದು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದಾಗ ನೀವು ಅದಕ್ಕೆ ಸರಿಯಾಗಿ ಬೆಲೆ ಕೊಟ್ಟಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಬೇಕಾಗುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೋ ವರ್ಷಗಳು, ಎಷ್ಟೋ ತಿಂಗಳುಗಳು ನಾವು ವೇಸ್ಟ್ ಆಗಿ ಟೈಮ್ ಪಾಸ್ ಮಾಡ್ಬಿಟ್ಟಿದ್ವಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನೀವು ನೋಡಿದಿರಿ, ಸ್ಕೂಬಾ ಡ್ರೈವ್ ಮಾಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಮುದ್ರದೊಳಗಡೆ ಹೋಗಿ ಕೃಷ್ಣ ಜನ್ಮಸ್ಥಳ ಎಲ್ಲಿತ್ತು ಅಲ್ಲಿ ಹೋಗಿ ಅಲ್ಲಿ ಅವರು ಸ್ಪರ್ಶ ಮಾಡಿ ಆ ಫ್ರೆಂಡಲ್ಲಿ ನವೀಕರಿಸೋದ್ರ ಮುಖಾಂತರ 73 ವಯಸ್ಸಾಗಿದ್ರೇನು ಆ ಲೆಕ್ಕಾಚಾರದಲ್ಲಿ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ, ದೇಶ, ಹಿಂದೂಸ್ತಾನ ಅನ್ನೋ ಲೆಕ್ಕಾಚಾರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ರೆ ನಾವು ಒಂದಿನಕ್ಕೆ ನಾವು ಏನಾದ್ರು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ನಮ್ಗೆ ಆ ಕೆಲಸ ಈ ಕೆಲಸ ಅಂತ ಹೇಳ್ತೀವಿ. ಇಲ್ಲಿ ಎಷ್ಟೋ ಜನ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು, ಸದಸ್ಯರುಗಳು, ಮುಖಂಡರುಗಳು, ಮಾಧ್ಯಮದ ಮಿತ್ರಗಳು, ನಮ್ಮ ಎಲ್ಲ ಅಕ್ಕ ತಂಗಿರಣ್ಣ, ನಮ್ಮ ವಿದ್ಯಾರ್ಥಿಗಳನ್ನು ಬಂದಿದ್ದೀರಿ, ಪತ್ರಕರ್ತ ಮಿತ್ರರು ಎಲ್ಲ ಬಂದಿದ್ದೀರಿ. ನೀವಿಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಯಾವುದೇ ಹಳ್ಳಿಗಳಲ್ಲಿ ಹೋದ್ರೆ, ಎಲ್ಲೇ ಹೋದ್ರೆ ಮೋದಿ 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 ಅಂತ ಹೇಳ್ತಾ ಇರ್ತಾರೆ. ಏನಕ್ಕೋಸ್ಕರ ಹೇಳ್ತಾರೆ ಅಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿರೋದಕ್ಕೆ. 500 ವರ್ಷಗಳು ಕಾಯ್ಬೇಕಾಗಿತ್ತು, ಲಕ್ಷಾಂತರ ಜನ ಬಲಿದಾನ ಆಗಿದ್ದಾದ್ಮೇಲೆ ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಮ್ಮಲ್ಲಿ ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಆಗಿದ್ದಾದ್ಮೇಲೆ ನಾನು ಲಾಸ್ಟ್ ಟೈಮ್ ಮನೆಗೆ ಹೋಗಿದ್ದೆ ಒಂದು ಕಳೆದ ವಾರ. ಹೋದಂತ ಸಂದರ್ಭದಲ್ಲಿ ನನಗೊಂದು ಸಿಕ್ಕದಂತ ಸೌಭಾಗ್ಯ ಏನಂದ್ರೆ ದೇವ್ರನ್ನ, ಮೆರವಣಿಗೆ ದೇವ್ರನ್ನ ಪಲ್ಲಕ್ಕಿ ನೆತ್ಕೊಂಡು ದೇವಸ್ಥಾನದ್ದು ಸುತ್ತು ಏನು ಪ್ರದಕ್ಷಿಣೆ ಮಾಡಿದ್ರ ಅವಕಾಶ ಸಿಕ್ತು. ಅದೆಲ್ಲ ನೀವು ಕೊಟ್ಟಿರ್ತಕ್ಕಂಥ ನಮ್ಗೇನು ವೋಟ್ ಹಾಕಿ ನನ್ನನ್ನು MP ಮಾಡಿದಿರಿ, ಅಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಕೋಟಲ್ಲಿ ನಾವು ಆ ಇದ್ರಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ನಮ್ಮ ಏನು NDA ಮೈತ್ರಿಕೂಟದ ಅಭ್ಯರ್ಥಿ ಗೆದ್ದು ನಮ್ಮಲ್ಲಿ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆಗಬೇಕು. ಈ ದೇಶ ಇನ್ನಷ್ಟು ಬಲಿಷ್ಠ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಕೆಲಸ ಮಾಡೋಣ. ನಮ್ಮ ರೈಲ್ವೆ ಇಲಾಖೆಯಲ್ಲಿ ಮತ್ತೆ ರೈಲ್ವೆ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನ ಏನು ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿರೋದಕ್ಕೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಇನ್ನು ಉಳಿದ ಅಧಿಕಾರಿಗಳು ನಿಮ್ಮ ಜೊತೆಲಿ ಇರ್ತಾರೆ. ತದನಂತರ ನಮ್ಮ ಮುಖಂಡರುಗಳನ್ನು ಈ ಕಾರ್ಯಕ್ರಮನ ಕುರಿತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾತಾಡಿದಾದ್ಮೇಲೆ ಮಾತಾಡ್ತಾರೆ. ದಯವಿಟ್ಟು ಯಾರು ಹೋಗ್ಬೇಡಿ. ಕೃಷ್ಣಣ್ಣ
ಯಾರು ಹೋಗ್ಕೊಡ್ದು ಹೋಗಲ್ಲ ತಾನೆ? ಯಾರ್ಯಾರು ಹೋಗಲ್ಲ ಕೈ ಎತ್ತಿರಿ ನೋಡಲಿ. ಅಂದ್ರೆ ಎಲ್ಲ ಓದ್ತೀರಿ ಅಂತ ಕೈಯೇ ಎತ್ತಿಲ್ಲ ನೀವು ಎಷ್ಟೊಂದು ಜನ, ಅಂದ್ರೆ ಹೋಗ್ಬಿಡ್ತೀರಿ ಅಂತ. ನರೇಂದ್ರ ಮೋದಿ ಅವ್ರು ಮಾತಾಡಂತದ್ದು ಅಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ ಇಲ್ಲಿ ಇದಾಕಿರೋದ್ರಿಂದ ದಯವಿಟ್ಟು ನೀವೆಲ್ಲ ಕೂತು ನೋಡ್ತಾ ಇರಬೇಕು. ಎಲ್ಲ ಕಡೆ ಲೈವ್ ಇದೆ ಇದು. ನಮ್ಮಲ್ಲಿ ಎಷ್ಟು ರೈಲ್ವೆ ಸ್ಟೇಷನ್ಗಳು ಇವತ್ತು ಸುಮಾರು ನಾವು ಫಾರಿನಲ್ಲಿ ನೋಡ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ ಹಂಗಿದೆ ಹಿಂಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೋಡ್ತೀರಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ಚೇರ್ಗಳು ಖಾಲಿ ಇದೆಯಾ, ಮುಖಂಡರುಗಳಿದಾರ, ಏನು ಎತ್ತಂತನೂ ನೋಡ್ತಾರೆ. ಪ್ರತಿಯೊಂದು ರೈಲ್ವೆ ಸ್ಟೇಷನ್ಗಳಲ್ಲೂ ಎಷ್ಟು ಜನ ಭಾಗವಹಿಸಿದ್ರು, ಯಾರ್ಯಾರು ಭಾಗವಹಿಸಿದ್ರು, ಏನು ಎತ್ತ ಅಂತೇಳಿ ಆ ಫೋಟೋಗಳನ್ನು ತರಿಸ್ಕೊಂತಾರೆ. ನಮ್ಮಲ್ಲಿ ಒಂದು ನಿಮಿಷ ಏನಾದ್ರು ಲೇಟ್ ಆಗಿ ಅದನ್ನ ನಾವು ಕಾರ್ಯಕ್ರಮ ಲೈವ್ ಮಾಡಿಲ್ಲ ಅಂದ್ರೆ ಡೆಲ್ಲಿಯಿಂದ ಫೋನ್ ಬರುತ್ತೆ, ಯಾಕೆ ಅದನ್ನ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಎಲ್ಲ ಮುಖಂಡರುಗಳು, ಎಲ್ಲ ಸಾರ್ವಜನಿಕ ಬಂಧುಗಳು, ಎಲ್ಲ ಮಾಧ್ಯಮ ಮಿತ್ರರು ಇಲ್ಲೇ ಇದ್ದು ಆ ಕಾರ್ಯಕ್ರಮನ ಪೂರ್ತಿಗೊಳಿಸಿ ತದನಂತರ ನೀವು ಮಾಡಬೇಕು ಅಂತೇಳಿ ನಿಮ್ಮನ್ನು ಕುರಿತು 4 ಮಾತನಾಡಲು ಅವಕಾಶ ಮಾಡಿಸಿ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಪದ್ಮಾವತಿ ಅವರು